ಈ ಕಸ್ಟಮೈಸ್ಡ್ GT650 ಏನೇನು ಮಾಡಿಫಿಕೇಶನ್ಸ್ ಮಾಡಿದೆ ಅಂದ್ಬಿಟ್ಟು ಫುಲ್ ಡೀಟೇಲ್ಡ್ ವಿಡಿಯೋ ಹಾಕ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ಮಾಡಿಫಿಕೇಶನ್ಸು ಇಡೀ ಇಂಡಿಯಾದಲ್ಲೇ ಮೇ ಬಿ ವರ್ಲ್ಡಲ್ಲೇ ಕೂಡ ಯಾರು ಮಾಡಿಸಿರಲ್ಲ ಅನಿಸುತ್ತೆ. ಆ ಲೆವೆಲ್ಗೆ ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಈ ಬೈಕಲ್ಲಿ. ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ಲೈಟು, ಫಸ್ಟು ಹೆಡ್ಲೈಟ್ ನೋಡೋಣ ಬನ್ನಿ. ಕಸ್ಟಮೈಸ್ಡ್ ಹೆಡ್ಲೈಟು ಇದಕ್ಕೋಸ್ಕರನೇ ಮಾಡಿದ್ದಾರೆ. ಇದು ಫುಲ್ ಸೆಂಟರ್ ಇಲ್ಲ ನೋಡಿ, ಆಫ್ ಸೆಟ್ ಇದೆ. ಅದು ಫುಲ್ ಫಾಗ್ ಲ್ಯಾಂಪ್ಸ್ ಹಾಕ್ಸಿರೋದು ಇವರು. ಇವಾಗ ಮಾಸ್ಕ್ ಹಾಕಿದ್ದಾರೆ, ತುಂಬ ಬ್ರೈಟ್ ಇದೆ ಅಂದ್ಬಿಟ್ಟು ಮಾಸ್ಕ್ ಹಾಕಿದ್ದಾರೆ. ದಿಸ್ ಇಸ್ ಇಷ್ಟು ಟೈನಿ ಇಂಡಿಕೇಟರ್ಸ್ ನೋಡಿ, ಆಸಮ್ ಆಗಿದೆ ನೋಡೋದಕ್ಕೆ. ಟೈಲೈಟ್ಸ್ ಬಂದ್ಬಿಟ್ಟು ನಿಮಗೆ BMW S1K ಹಿಂದೆ ಸ್ಟ್ರಿಪ್ ಲೈಟ್ ಬರುತ್ತಲ್ಲ, ಸೇಮ್ ಅದೇ ಥರ ಇದೆ. ಬ್ರೇಕ್ಸ್ ಡೇ ಟೈಮಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಅಷ್ಟು ಡೀಟೇಲ್ ಆಗಿ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ ಹೆಂಗಿದೆ. ಇದು ನಿಮಗೆ ಇಂಜಿನ್ಗೆ ಹಾರ್ಮ್ ಆಗುತ್ತೆ ಅಂತ ಕೂಡ ಕೇಳ್ಬೋದು, ಬಟ್ ಆದರೆ ಇದರಲ್ಲಿ O2 ಸೆನ್ಸರು, ಕ್ಯಾಟಲಿಟಿಕ್ ಕನ್ವರ್ಟರು ಎಲ್ಲ ಇದೆ. ಡಬಲ್ ಎಕ್ಸಾಸ್ಟ್, ಇದು ಶಾರ್ಟ್ ಕ್ಯಾನ್ ಎಕ್ಸಾಸ್ಟು, ಎರಡು ಕಡೆ ಇದೆ. ಸ್ಮೂತ್ ಆಗಿದೆ, ಲೈಕ್ ತುಂಬ ಅಗ್ರೆಸಿವ್ ಆಗಿ ಕೂಡ ಇಲ್ಲ. ಈ ಹೀಟ್ ಶೀಲ್ಡ್ ನೋಡಿ, ಕಸ್ಟಮೈಸ್ಡು ಗೋಲ್ಡ್ ಟಿಪ್ಡ್ ಕಾರ್ಬನ್ ಹೀಟ್ ಶೀಲ್ಡ್ ಇದೆ, ವಿಚ್ ಇಸ್ ಮೇ ಬಿ ಕಾಸ್ಟಿಂಗ್ ಮೋರ್ ದ್ಯಾನ್ 30-40,000 ಇರುತ್ತೆ ಅನಿಸುತ್ತೆ ಈ ಸೆಟ್ಟಿಗೆ. ನೋಡಿ ಇಲ್ಲೂ ಒಂದು ಹೀಟ್ ಶೀಲ್ಡ್ ಇದೆ ಇದರಲ್ಲಿ. ಅದಾದಮೇಲೆ ಈ ಮಡ್ ಗಾರ್ಡ್ ಕೂಡ ಅಷ್ಟೇ, RLZ ಕಾರ್ಬನ್ದು ಫೆಂಡರ್ ಕೂಡ ಇವರು ಕಾರ್ಬನ್ ಫೈಬರ್ ಮಾಡಿದ್ದಾರೆ. ನೋಡೋಕೆ ಒಳ್ಳೆ ಏಲಿಯನ್ ಬೈಕ್ ಥರ ಇದೆ ನೋಡಿ. ಬಟ್ ತುಂಬ ಎಫರ್ಟ್ ಇದೆ ಇದರಿಂದ. ಒಂದು ಕೆಲಸ ಮಾಡಿ ಅದ್ರ ಜೊತೆಗೆ ಹಂಗೆ ವೀಕ್ ಆನ್ ವೀಕು, ಮಂತ್ ಆನ್ ಮಂತು ಫುಲ್ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ಏನೂ ಪೆಂಡಿಂಗ್ ಇಲ್ಲ. ಮೇ ಬಿ ಲುಕ್ ವೈಸ್ ನೋಡಿದ್ರೆ ನಿಮಗೆ ಇದರಲ್ಲಿ ಅಲಾಯ್ ವೀಲ್ಗಿನ್ನ ನನಗೆ ಸ್ಪೋಕ್ ವೀಲೇ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅವರು ಸ್ಪೋಕ್ ವೀಲೇ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ವ್ರೆಡಸ್ಟೈನ್ ಟೈರ್ಸ್ ಇದೆ, ಮೇ ಬಿ ಸ್ಟಾಕ್ ಏನೋ ನಂಗೆ ಗೊತ್ತಿಲ್ಲ. ಬ್ಯಾಶ್ ಪ್ಲೇಟು ಫುಲ್ ಕಸ್ಟಮೈಸ್ಡು ಗೋಲ್ಡಲ್ಲಿ ಜೊತೆಗೆ ಸ್ಟಿಕ್ಕರಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಇದು ನೋಡ್ಬೇಕು, ಇಲ್ಲೆಲ್ಲ ಇದು ಸುಮ್ಮನೆ ಡಮ್ಮಿಗೆ ಹಾಕಿಲ್ಲ, ಇದೆಲ್ಲ ಲೈಟ್ಸ್ ಬರುತ್ತೆ. ನೈಟಲ್ಲಿ ಮಾತ್ರ ಕ್ರೇಜಿ ಲುಕ್ ಇರುತ್ತೆ ಈ ಗಾಡಿ. ಏನಂತಕ್ಕಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ನಿಮಗೆ ಸಣ್ಣ ಸ್ವಿಚ್ ಇದೆ, ನಾನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ಆನ್ ಮಾಡಿದ್ರೆ ಲೈಟ್ ಬರ್ತಾ ಇದೆ ನೋಡಿ, ಬ್ರೇಕ್ ಲೈಟ್ಸ್. ಸೊ ಲೈಕ್ ವೈಸ್ ವಿ ಹ್ಯಾವ್ ಲಾಡ್ ಆಫ್ ಲೈಟ್ಸ್ ಇನ್ ದಿಸ್. ವೈಸ್ ನೀವು ನೋಡ್ಕೊಂಡ್ಬಂದರೆ ಫ್ಯೂಯಲ್ ಮ್ಯಾನೇಜ್ಮೆಂಟ್ಗೆ ಫ್ಯೂಯಲ್ ಎಕ್ಸ್ ಪ್ರೋ ಹಾಕ್ಕೊಂಡಿದ್ದಾರೆ. ಅದು ಬಿಟ್ಟರೆ ಆ್ಯಕ್ಚುಲಿ ಈ ಎಕ್ಸಾಸ್ಟ್ ಬಂದ್ಬಿಟ್ಟು ಯಾವ ಥರ ಕಸ್ಟಮೈಸ್ ಆಗಿ ಬಿಲ್ಟ್ ಆಗಿದೆ ಅಂದರೆ, ಇದಕ್ಕೆ ಟ್ಯೂನಿಂಗ್ ಏನು ಬೇಕಾಗಲ್ಲ. ನಿಮ್ಸ್ ಆ್ಯಂಡ್ ಬ್ಯಾಂಗ್ಸು ಈ ಎಕ್ಸಾಸ್ಟ್ ಇರೋದು ಮೇ ಬಿ ಇಟ್ ಕುಡ್ ಬಿ ಕಾಸ್ಟಿಂಗ್ 70,000-80,000 ಇರ್ಬೋದು ಇದ್ರ ಕಾಸ್ಟಿಂಗು. ಎಂಟೈರ್ ವರ್ಲ್ಡಲ್ಲೇ ಸೆಕೆಂಡ್ ಎಕ್ಸಾಸ್ಟ್ ಇದು. ಎಂಟೈರ್ ವರ್ಲ್ಡಲ್ಲೇ ಸೆಕೆಂಡ್ ಎಕ್ಸಾಸ್ಟ್ ಇದು. ಇದು ಕಸ್ಟಮ್ ಬಿಲ್ಟ್ ಮಾಡಿರೋದು ಮುಂಬೈನಿಂದ. ಇದು ಎಂಟೈರ್ ಇಂಡಿಯಾದಲ್ಲಿ ಒಂದೇ ಇರೋದು ಈ ಪ್ಯಾಟರ್ನ್. ನೋಡಿ ಓನರ್ ಹತ್ರ ಜಸ್ಟ್ ಕನ್ಫರ್ಮೇಷನ್ ತೊಗೊಂಡ್ರೆ ಈ ಥರ ಡಿಸೈನು ಕರ್ವ್ಡು ನೀವು ನೋಡಿರ್ತೀರ. ಸ್ಕ್ರಾಂಬ್ಲರ್ 1200 ಟ್ರಯಂಫಲ್ಲಿ ಇದೇ ಥರ ಟ್ವಿನ್ ಎಕ್ಸಾಸ್ಟ್ ಬರುತ್ತೆ. ಬಟ್ ಅದೇ ಥರ ಇದು ಎರಡೂ ಸೈಡ್ ಇದೆ. ಇದು ಕೀ ಸಿಸ್ಟಮ್ ಮಾತ್ರ ಸಖತ್ತಾಗಿದೆ ಇದರಲ್ಲಿ ನೋಡಿ. ಜಸ್ಟು ಅದರಿಂದ ಹಿಂಗೆ ಟ್ಯಾಪ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ, ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ. ಇದು ಮೋಟೋ ಗ್ಯಾಡ್ಜೆಟ್ಸ್ ಅಂದ್ಬಿಟ್ಟು ಜರ್ಮನಿಂದ ಇಂಪೋರ್ಟ್ ಮಾಡಿ ತರಿಸ್ಕೊಂಡಿರೋದು. ಇದು ಕೀ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾತ್ರ ಸಖತ್ತಾಗಿದೆ. ಏನಂತಕ್ಕಂದರೆ ನಿಮಗೆ ಗಾಡಿಯಲ್ಲಿ ವೈರಿಂಗ್ ಆಗಲಿ, ಯಾವುದೇ ಸೆನ್ಸರ್ಸ್ ಆಗಲಿ, O2 ಸೆನ್ಸರ್ಸ್ ಆಗಲಿ, ABS ಸೆನ್ಸರ್ಸ್ ಆಗಲಿ, ಯಾವುದೇ ಸೆನ್ಸರ್ ಏನಾದರೂ ಮ್ಯಾಲ್ ಫಂಕ್ಷನ್ ಆಗಿದ್ರೆ, ವರ್ಕ್ ಆಗ್ತಾ ಇಲ್ಲ ಅಂದರೆ ಮೊಬೈಲ್ ಫೋನ್ಗೆ ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸ್ಬಿಡುತ್ತೆ. ಈ ಸ್ಕ್ರೀನ್ ಡಿಸ್ಪ್ಲೇಯಲ್ಲಿ ಕೂಡ ತೋರಿಸ್ಬಿಡುತ್ತೆ. ಆ ಥರ ಇದೆ. ಜಸ್ಟ್ ಇವರು ಇಟ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಮಾತ್ರ ಸೇಫ್ ಇರಲಿ ಅಂದ್ಬಿಟ್ಟು ಮಾಡಿಫೈ ಮಾಡಿಸ್ಕೊಂಡಿದ್ದಾರೆ ಬೈಕ್ನ. ನೇಮ್ ಪ್ಲೇಟ್ಸ್ ನೋಡಿ, ಫ್ರಂಟಲ್ಲಿ ಆಫ್ ಸೆಟ್ ಮಾಡ್ಕೊಂಡಿದ್ದಾರೆ ನೇಮ್ ಪ್ಲೇಟ್ಸು. ಇಲ್ಲೂ ಬ್ಯಾಕ್ ಸೈಡಲ್ಲಿ ಕೂಡ ನೀವು ನೋಡಿದ್ರೆ ಈ ಥರ GTಗೆ ಬರೋದಿಲ್ಲ. ಇವ್ರು ಬಂದ್ಬಿಟ್ಟು ಮೇ ಬಿ ಹಸ್ಕವರ್ನಾದ್ ಅನ್ಸುತ್ತೆ, ಹಸ್ಕವರ್ನಾದು ಬೈಕ್ದು ನಿಮಗೆ ರೇರ್ ಫೆಂಡರು, ಸಿಂಗಲ್ ಸೈಡೆಡ್ ರೇರ್ ಫೆಂಡರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇದು ಓಲಿನ್ಸ್ ವ್ಯಾಂಡೇಟಾ ಸೀಟ್ಸಲ್ಲಿ ಮಾಡಿಸ್ಕೊಂಡಿರೋದು. ಇದೆಲ್ಲ ಮೇ ಬಿ ಸೂಪರ್ ಬೈಕ್ಸ್ಗೆ ಮಾತ್ರ ಮಾಡಿಸಿರೋದು ಗುರು. ನಿಮ್ಗೆ ಗೊತ್ತಿರುತ್ತೆ, ಟಾಪ್ ಮೋಟೋ ವ್ಲಾಗರ್ಸ್ ಎಲ್ಲ ವ್ಯಾಂಡೇಟಾ ಸೀಟ್ಸ್ಗೆ. ಇದು ಹೆಂಗೆ ಅಂದರೆ ವ್ಯಾಂಡೇಟಾ ಸೀಟ್ಸ್ಗೆ ಸೀಟ್ಸ್ ಬಿಚ್ಬಿಟ್ಟು ಕಳಿಸ್ಬೇಕು. ಮಿನಿಮಮ್ ಅವರು 2 to 3 days ತೊಗೋತಾರೆ ಅಟ್ಲೀಸ್ಟು. ಸೊ ತೊಗೊಂಬಿಟ್ಟು ನಿಮಗೆ ಕಸ್ಟಮೈಸ್ ಸೀಟು. ಓನರ್ ಹೆಸರು ಬಂದ್ಬಿಟ್ಟು ಚಿರು ಅಂದ್ಬಿಟ್ಟು
ಗೋಲ್ಡ್ ಪ್ಯಾಟ್ರನ್ನು ಸೀಟ್ಸ್ ಮಾಡಿಸ್ಕೊಂಡಿದ್ದಾರೆ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಗುರು. ಓವರ್ ಆಲು 7.5 ಲ್ಯಾಕ್ಸ್ಗಿನ್ನ ಜಾಸ್ತಿ ಕಾಸ್ಟ್ ಆಗಿದೆ ಈ ರಾಯಲ್ ಎನ್ಫೀಲ್ಡ್ GT650 ಮಾಡಿಫೈ ಮಾಡೋದಕ್ಕೆ. ಹೇಳ್ತಾ ಹೋಗ್ತಾ ಇದ್ದರೆ ಇನ್ನೂ ಮೈನ್ಯೂಟ್ ಆಲ್ಟ್ರೇಷನ್ಸ್ ತುಂಬ ಇದೆ. ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇಲ್ಲೇ ಎಂಡ್ ಮಾಡ್ತೀನಿ. ಜಸ್ಟ್ ಒಂದು ಚಿಕ್ಕ, ಇಲ್ಲಿ ನಾವಿರೋ ಜಾಗದಲ್ಲಿ ಅಷ್ಟು ಫುಲ್ ರೈಡ್ ಮಾಡೋದಕ್ಕೊಂದು ಆಪರ್ಚುನಿಟಿ ಇಲ್ಲ. ಒಂದು ಸ್ಪಿನ್ ಅರೌಂಡ್ ಮಾತ್ರ ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಆನ್ ಮಾಡಿ ಎಕ್ಸಾಸ್ಟ್ ನೋಟು ಓಡಿಸೋದಕ್ಕೆ ಯಾವ ಥರ ಇದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಕಸ್ಟಮ್ ಬಿಲ್ಟ್ ಬಾಡಿ ಕಿಟ್ಟು. ಎರಡು ಇದು ಹಿಂದೆ ಏರ್ ಫಿಲ್ಟರ್ ಐತೆ ತಾನೆ, ಅದಕ್ಕೆ ಫ್ಲೋ ಆಗಬೇಕಂತ ಅದಕ್ಕೆ ನಾನು ಮೆಸಿಕ್ಕಿರೋದು ಇಲ್ಲಿ. ಓಕೆ ನೋಡಿ, ಇದರಲ್ಲಿ ಕೂಡ ಸೈಡ್ ಪ್ಯಾನಲ್ಸು ಅಷ್ಟೇ ಮೆಶ್ ಕೊಟ್ಟಿದ್ದಾರೆ ಸೈಡಲ್ಲಿ. ಅಂತಕ್ಕಂದರೆ ಒಳಗೆ ನಿಮ್ಗೆ ಗೊತ್ತು ಆಲ್ರೆಡಿ ಏರ್ ಫಿಲ್ಟರ್ ಇರುತ್ತೆ GT. ಬ್ರೋ ಏರ್ ಫಿಲ್ಟರ್ ನಾರ್ಮಲ್ ಏರ್ ಫಿಲ್ಟರಾ ಇಲ್ಲ ಬೇರೆ ಅದ? ಔಟ್ ಆಫ್ BMC. ನೋಡಿ BMC ಏರ್ ಫಿಲ್ಟರ್. ಈ ಥರ ಹೇಳ್ತಾ ಹೋಗ್ತಾ ಇದ್ದರೆ ಗಾಡಿ ಒಳಗೆ ಫುಲ್ ಮಾಡಿದೆ. ಕಸ್ಟಮೈಸ್ಡು ಸೈಡ್ ಪ್ಯಾನಲ್ಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇನ್ನೂ ಏನೇನು ಅಪ್ಗ್ರೇಡ್ಸ್ ಇದೆ ಅಂದರೆ ಗಾಡಿ ವರ್ತ್ 7.5 ಲ್ಯಾಕ್ಸ್ ಆ್ಯಂಡ್ ಪ್ಲಸ್ ಓನ್ಲಿ ಫಾರ್ ಮಾಡಿಫಿಕೇಷನ್ಸು. ಇದಕ್ಕೆ ಈ ಬೈಕ್ ಓನರ್ಗೆ GT650 ಮೇಲಿರೋ ಕ್ರೇಜ್ ಆ ಥರ ಇದೆ. ಪರ್ಸ್ನಲ್ ಬೈಕು ಅವ್ರದ್ದು, ಸಕ್ಕತ್ತಾಗಿ ಮಾಡಿಫೈ ಮಾಡಿದ್ದಾರೆ. ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಒಂದು ಚಿಕ್ಕ ಸ್ಪಿನ್ ತೊಗೊಂಡು ಎಕ್ಸಾಸ್ಟ್ ಫೀಲು, ಪರ್ಫಾರ್ಮೆನ್ಸ್ ಫೀಲು ಯಾವ ಥರ ಇದೆ ಅಂತ ನಾನು ನಿಮ್ಗೆ ವಾಕ್ ರೌಂಡಲ್ಲಿ ಫುಲ್ ಗಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಈ ಗಾಡಿ ತೊಗೊಂಡೋಗಿ ನನ್ನ ಪರ್ಫಾರ್ಮೆನ್ಸ್ ಟೆಸ್ಟ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ನೀವೇ ನೋಡಿದ್ದೀರಾ. ಮೇ ಬಿ ಅವರು ಟ್ರ್ಯಾಕಿಗೆ ಯೂಸ್ ಮಾಡ್ತಾರೆ, ಇಲ್ಲ ಕಸ್ಟಮೈಸ್ ಮಾಡಿ ಇಟ್ಕೊಂಡಿದ್ದಾರೆ. ರೋಡಲ್ಲಿ ತೊಗೊಂಡೋಗೋದು ಕಷ್ಟ. ರೀಸನ್ ಏನಕ್ಕೆ ಅಂತ ನಿಮಗೆ ಗೊತ್ತು. ಜಸ್ಟ್ ಒಂದು ಸ್ಪಿನ್ ಹಾಕಿ ತೋರಿಸ್ತೀನಿ ಅಷ್ಟೇ ನಿಮಗೆ ಎಕ್ಸಾಸ್ಟ್ ಹೆಂಗಿದೆ ಅಂದ್ಬಿಟ್ಟು. ಬನ್ನಿ ನೋಡೋಣ ಎಕ್ಸಾಸ್ಟ್ ಹೆಂಗಿದೆ ಅಂದ್ಬಿಟ್ಟು. ಓ ಮೈ ಗಾಡ್, ನೋಡಿ ಇದು ನಿಮಗೆ ಕಾಲು ರೋಸ್ಟ್ ಆಗಿಬಿಡುತ್ತೆ ಈ ಕಾರ್ಬನ್ ಹೀಟ್ ಶೀಲ್ಡ್ ಇಲ್ಲ ಅಂದರೆ ನಿಮಗೆ ಎರಡೂ ಕಡೆ. ಸ್ಪೀಡೋಮೀಟ್ರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ಬಿಟ್ಟು. ಮೋಟೋ ಗ್ಯಾಜೆಟ್ಸು ಸ್ಪೀಡೋಮೀಟರು, ಇದಕ್ಕೆ ಸಪ್ರೇಟ್ ಒಂದು ಮಿನಿ ECU ಕೂಡ ಬರುತ್ತೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೆಂಗಿದೆ ನೋಡಿ ಎಕ್ಸಾಸ್ಟ್, ಮೈಲ್ಡಾಗಿ ಚೆನ್ನಾಗಿದೆ.